2008 ಆರ್ಟ್ ಕ್ಯಾಮಲ್ಲಿ ಪ್ರೋಗ್ರಾಮ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ನೋಡಿ. ಆರ್ಟ್ ಕ್ಯಾಮ್ ಓಪನ್ ಮಾಡಿ, ಕ್ರಿಯೇಟ್ ನ್ಯೂ ಟೂಲ್ಸ್ ಹಾಕ್ಕೊಂಡು ಸೈಜ್ ಹಾಕ್ಕೊಳ್ಳಿ, ನ್ಯೂ ವೆಕ್ಟರ್ ಡಾಟಾ, ನಂತರ ಓಕೆ ಕೊಡಿ, ಬಿಗ್ ಸ್ಕ್ರೀನ್ ಮಾಡ್ಕೊಳ್ಳಿ, ಒಂದು ಪಾಲಿಲೈನು ಔಟರ್ ಫ್ರೇಮ್ ಹಾಕ್ಕೊಳ್ಳಿ, ಬಾಕ್ಸು ಏನು ಸೈಜ್ ಕೊಟ್ಟಿರ್ತಾರೆ ಅದೇ ಸೈಜ್ಗೆ, ಅದರಿಂದ ಆಫ್ಸೆಟ್ ಮಾಡ್ಕೊಳ್ಳಿ, ಒಂದು 15 mm ಅಥವಾ 18 mm, ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ, ಎಷ್ಟು ಬೇಕೋ ಅಷ್ಟು. ಅಲ್ಲಿಂದ ರಿಲೀಫಲ್ಲಿ ಬಂದು ಇಂಪೋರ್ಟ್ ತೊಗೊಂಡು ನಿಮ್ಮಲ್ಲಿ ಯಾವ ಡಿಸೈನ್ ಬೇಕೋ ಆ ಫೋಲ್ಡ್ರನ್ನ ಹುಡುಕಿ ಅದರಿಂದ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ರಿಲೀಫ್ ಬೇಕೋ ಆ ರಿಲೀಫನ್ನು ಓಪನ್ ಮಾಡಿ. ಈಗ ನಾನು ಆರ್ಚ್ ಹಾಕ್ತಾಯಿದ್ದೀನಿ, ಮೇಲ್ಗಡೆಗೆ ಆರ್ಚ್ ಹುಡುಕ್ತಾಯಿದ್ದೀನಿ, ಯಾವ ಆರ್ಚ್ ಬೇಕು ಅಂತ. ಆರ್ಚ್ ಸಿಕ್ತು. ನೋಡಿ, ಆನೆ ಬಂತು. ಆನೆ ಪ್ಲಸ್ ಆರ್ಚ್ ಎರಡು ಒಟ್ಟಿಗೆ ಇದೆ, ಹಾಗಾಗಿ ಏನು ಸಮಸ್ಯೆ ಇಲ್ಲ, ಒಂದೇ ಸರ್ತಿ ಹಾಕ್ಕೋಬೋದು. ಸೈಜ್ನ ಸ್ಕೇಲಲ್ಲಾದರೂ ಮಾಡ್ಕೊಳ್ಳಿ, ಅಥವಾ ಡಾಟ್ ಸೆಲೆಕ್ಟ್ ಮಾಡಿಕೊಂಡು ಹಿಂಗಾದ್ರೂ ಹಾಕ್ಕೋಬೋದು, ಏನು ಸಮಸ್ಯೆ ಇಲ್ಲ. ನಿಮಗೆ ಝಡ್ ರೇಂಜ್ ಎಷ್ಟು ಬೇಕು ಅಂತ ವುಡ್ ಮೇಲೆ ಥಿಕ್ನೆಸ್ ಡಿಪೆಂಡ್ ಆಗುತ್ತೆ ನೋಡಿ. ಆಮೇಲೆ ಸೈಜ್ ಕೊಟ್ಟು ಸೆಂಟ್ರ್ ಮಾಡಿಕೊಂಡು ಪೇಸ್ಟ್ ಮಾಡಿ. ಈಗ ನಿಮ್ಮ ಡಿಸೈನ್ ಸರಿಯಾಗಿ ಕುಂತಿತ್ತು ಅಂದರೆ ಡಿಸೈನ್ ಔಟ್ಲೈನ್ ಲೈನ್ ಹಿಡ್ಕೊಂಡು ಟೂಲ್ ಪಾತ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಟೂಲ್ ಪಾತಲ್ಲಿ 4 mm 5 mm ಯಾವ ಬಿಟ್ ಬೇಕೋ ಆ ಬಿಟ್ ಸೆಲೆಕ್ಟ್ ಮಾಡಿಕೊಂಡು ಝಡ್ ರೇಂಜ್ನ ಜಾಸ್ತಿ ಮಾಡಿಕೊಂಡು 8ಅಲ್ಲಿ ಇದು ಬಾಟಮಲ್ಲಿ ಇರುತ್ತೆ, ಟಾಪಿಗೆ ತೊಗೋಬೇಕು. ಆಮೇಲೆ ಮೆಟೀರಿಯಲ್ ಸೆಟಪ್ ಮಾಡಿಕೊಂಡು ನಾವು ಅಂತ ಕೊಟ್ಟರೆ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸರಿ ಕಂಪ್ಲೀಟಾಗಿ ಓಡೋವರೆಗೂ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ನೀವು ಅದು ಹೇಗೆ ಬರುತ್ತೆ ಅಂತ ನೋಡೋದನ್ನು ತೋರಿಸ್ಕೊಡ್ತೀನಿ. ಅಂದರೆ ಮಿಷಿನ್ಗೆ ಹಾಕೋಕ್ಕಿಂತ ಮುಂಚೆ ಕಂಪ್ಯೂಟ್ರಲ್ಲಿ ಹೇಗೆ ಬರುತ್ತೆ ಅಂತ ಚೆಕ್ ಮಾಡ್ಬೋದು ಇದರಲ್ಲೇ. ಅದು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ, ನೀವು ಇನ್ನೊಂದು ಸರಿ ತಿಳ್ಕೊಬೋದು. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, 1 to 3 minutes, 2 minutes, 1 minute, 15 seconds. ನಿಮ್ಮ ಕಂಪ್ಯೂಟ್ರ್ ಫಾಸ್ಟ್ ಆಗಿದ್ದರೆ ಬೇಗ ಆಗುತ್ತೆ. ಈಗ ಮುಗೀತು. ಈಗ ಟೂಲ್ ಪಾತ್ಸಲ್ಲಿ ಮೇಲ್ಗಡೆ ಸೇವ್ ಮಾಡ್ಕೊಳ್ಳಿ. ಆನೆ ಲೆಫ್ಟಾ ರೈಟಾ ಏನು ಬೇಕು ಅಂತ ನೋಡಿಕೊಂಡು ಸೇವ್ ಮಾಡ್ಕೊಳ್ಳಿ, ಆನೆಗೆ ಹಾಕ್ಕೊಂಡು. ಆಮೇಲೆ ರಿಲೀಫ್ ಪಕ್ಕದಲ್ಲಿ ಟೂಲ್ ಪಾತ್ಸ್ ಅಂತ ಇರುತ್ತೆ, 2D ಮಾಡ್ತಾಯಿದ್ದೀನಿ ನೋಡಿ. 2D ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ, ಆನೆ 2D ಅಂತ. ನಾವು ಆನೆ ಇದ್ದರೆ ಆನೆ 2D, ಲಕ್ಷ್ಮೀ ಇದ್ದರೆ ಲಕ್ಷ್ಮೀ 2D, ಯಾವ್ದು ಬೇಕೋ ಅದು ಹಾಕ್ಕೋಬೋದು. ಈಗ ಕ್ಲೋಸ್ ಮಾಡಿ. ರಿಲೀಫ್ ಪಕ್ಕದಲ್ಲಿ ಟೂಲ್ ಪಾತ್ಸ್ ಅಂತ ಇರುತ್ತೆ, ಅಲ್ಲಿ ಸಿಮ್ಯುಲೇಟ್ ಟೂಲ್ ಪಾತ್ ಅಂತ ಕೊಟ್ಬಿಟ್ಟು ಓಕೆ ಕೊಟ್ಟರೆ ನಿಮ್ಮದು ಸಿಸ್ಟಮಲ್ಲಿ ವರ್ಕ್ ಹೇಗೆ ಮಾಡುತ್ತೆ ಅನ್ನೋದು ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ಬಿಟ್ನ ಚೇಂಜ್ ಮಾಡಿ. 5 mm ಕೊಟ್ಟಿದ್ದು ಡಿಸೈನ್ಸ್ ಎಲ್ಲ ನೀಟೆಲ್ಲ ಕಾಣಲಿಲ್ಲ ಅಂದರೆ 4 mm ಕೊಡಬೇಕು. 4 mm ಡಿಸೈನ್ಸ್ ಡೀಟೇಲಿಂಗ್ ಕಾಣಲಿಲ್ಲ ಅಂದರೆ 3 mm ಕೊಡಬೇಕು. ನಿಮಗೆ ಯಾವ ಥರ ಬರುತ್ತೆ ಅಂತ ನೋಡಿದ ಮೇಲೆ ಡಿಸೈಡ್ ಮಾಡಿದ್ರೆ ಡಿಸೈನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಇಷ್ಟ ಬಂದಂಗೆ ಹಾಕಿದ್ರೆ ಅಥವಾ 5 mm ಹಾಕಿದ್ರೆ ಬೇಗ ಓಡುತ್ತೆ ಅಂತ ಹೇಳ್ಬಿಟ್ಟು, ಆವಾಗ ಆನೆಗಳು ಡೀಟೇಲಿಂಗು, ಗೆರೆಗಳು, ಲೈನ್ಗಳು ಇದು ಯಾವುದು ಸರಿಯಾಗಿ ನೀಟಾಗಿ ಕಾಣೋದಿಲ್ಲ. ಸೊ ಆದ್ದರಿಂದ ಸಿಮ್ಯುಲೇಟ್ ಟೂಲ್ ಪಾತ್ ಮಾಡಿ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಈಗ ನಾನು ಇದಕ್ಕೆ 4 mm ಹಾಕಿದ್ದೀನಿ, ಚೆನ್ನಾಗಿ ಬಂದಿದೆ. ಇದೇ ಥರ ನೀವು ಚೆಕ್ ಮಾಡಿಬಿಟ್ಟು ಎಷ್ಟು ಬಿಟ್ಟು ಬೇಕೋ ಅಷ್ಟು ಹಾಕ್ಕೊಂಡು ಓಡಿಸಿದ್ರೆ ನಿಮಗೂ ತುಂಬ ಅನುಕೂಲ ಆಗುತ್ತೆ, ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅಂತ.
ನೋಡಿ ಇದಾನೆ ಬಂತು ಈ ಥರ. ಇಷ್ಟು ಮಾಡಿದ್ರೆ ಕ್ಲೋಸ್ ಮಾಡಿ ಸೇವ್ ಮಾಡ್ಕೊಂಡಿದ್ದೆ ಟೂಲ್ ಪಾತು ಕ್ಲೋಸ್ ಮಾಡಿಬಿಟ್ರೆ ಆಯಿತು ಕೆಲಸ. ಒಂದು ಟೂಲ್ ಪಾತ್ ರೆಡಿ ಆಗುತ್ತೆ, ಸಿಂಪಲ್ ಟೂಲ್ ಪಾತು.